ನನ್ನ ಹೆಸರು ಕುಮಾರ್ ಅಂತ ಹೇಳಿ. ನಾನು ಜಯರಾಜ್ ವಕೀಲರ ಅಣ್ಣನ ಮಗ. ನಾನಿಲ್ಲಿ ಕೊಪ್ಪಳದಲ್ಲಿ. ನಾವಿಲ್ಲಿ ಬರೋಕ್ಕೆ ಕಾರಣ ನಮ್ಮ ಚಿಕ್ಕಪ್ಪನೇ. ನಾವಿಲ್ಲಿ ಬರೋದಕ್ಕೆ ನಮ್ಮ ಚಿಕ್ಕಪ್ಪನೇ ಕಾರಣ ನಮಗೆ. ಯಾಕಂದ್ರೆ ನಾವು ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಹೆಂಗಿತ್ತು, ಏನೋ ಒಂದು ರೈತ ಕುಟುಂಬ. ಅದಾದ್ಮೇಲೆ ಇಲ್ಲಿ ಕೊಪ್ಪಳಕ್ಕೆ ಬಂದ್ವಿ ನಾವು. ಕೊಪ್ಪಳದಲ್ಲಿ ನಮ್ಮ ಅತ್ತಿ, ನಮ್ಮ ಮಾಮ ಅವರಿಂದ ನಾವು ಇಲ್ಲಿ ಬರೋಕ್ಕೆ ಒಂದು ಕಾರಣ. ಅದರಿಂದ ನಮ್ಮ ಚಿಕ್ಕಪ್ಪನೂ ಕಾರಣ. ನಮ್ಮ ತಂದೆಗೆ ಹೆಚ್ಚಿನ ಸ್ಥಾನ ನಮ್ಮ ಚಿಕ್ಕಪ್ಪ ಅವರು. ನಮ್ಮ ತಂದೆ ಇಲ್ಲ ಕೊರತೆನೇ ನಮ್ಗೆ ಅವರು ತೋರಿಸ್ಕೊಟ್ಟಿಲ್ಲ. ಆ ಥರ ನಮಗೆ ಎಲ್ಲ ಬೆನ್ನೆಲುಬಾಗಿ ನಿಂತು ನಮ್ಗೆ ಏನು ಬೇಕು ಬೇಡೋ ಎಲ್ಲ ನೋಡ್ಕೊಂಡಿರೋದವ್ರು. ಇದಾರೆ ಇಲ್ಲ ಅನ್ನೋದಕ್ಕೋಸ್ಕರ ಅಷ್ಟು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಗೆ ಯಾವುದೇ ಥರ ತೊಂದರೆ ಆಗಲಾರ್ದೆ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ತಂದು ನಮಗೆ ಇಲ್ಲಿ ನಮ್ಮ ಜೊತೆಲಿ ಇದ್ದಾರೆ, ನಮ್ಮ ಜೊತೆಲಿ ಇರ್ತಾರೆ ಒಂದಾರು ಕೂಡ. ಯಾವುದೇ ಕೊರತೆ ಇರಲಾರ್ದಂಗೆ. ನಮ್ಮ ತಂದೆ ಇಲ್ಲ, ಬಟ್ ಇದ್ದಾರೆ ಇವಾಗ. ನಮ್ಮ ಚಿಕ್ಕಮ್ಮರನ್ನು ಅವ್ರ ಹಿಂದೆ ನಮಗೆ ಸಪೋರ್ಟಿವ್ ಆಗಿ ನಾವೇನ್ ಮಾಡಿದ್ವಿ ಏನಿಲ್ಲ, ಕೆಟ್ಟದ್ದು ಒಳ್ಳೇದು, ಇದನ್ನ ಮಾಡ್ರಿ, ಇದನ್ನ ಮಾಡ್ಬೇಡ್ರಿ, ಒಂದು ಒಳ್ಳೆ ಉದ್ದೇಶ. ಇನ್ನೊಬ್ರಿಗಾದ್ರೂ ಕೂಡ ನೀವಾದ್ರೂ ಇದೇ ರೀತಿ ಹೇಳ್ಕೊಡಿ ಅನ್ನೋದೊಂದು ಅವ್ರ ಕಡೆಯಿಂದ ಬರೋದು ಪ್ರತಿಯೊಂದು ಮಾತಲ್ಲಿ. ಕೆಟ್ಟದನ್ನ ಪದಾನೇ ಇಲ್ಲ. ಹಂಗಾಗಿ ಸರ್ ನಾವು ಅವ್ರನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾ ಸರ್, ಒಂದು ಏನೇ ಕೆಲಸ ಮಾಡಿದ್ರು ಒಂದು ಶ್ರದ್ಧೆಯಿಂದ ದುಡ್ಡು ಕೊಡ್ತಾರೋ ಬಿಡ್ತಾರೋ ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಇದ್ದೇ ಇರ್ತದೆ ಸಹಜವಾಗಿ. ಹಂಗಾಗಿ ಅವ್ರ ದಾರಲ್ಲೇ ಹೋಗ್ತಾ ಇದ್ದೀವಿ ಸರ್. ಯಾರ ಮಕ್ಕಳಪ್ಪ ಅಂತ ನೀವು ಕೇಳಿದ್ರೆ ನಮ್ಮ ತಂದೆ ಹೆಸರು ಹೇಳಂಗಿಲ್ಲ, ನಮ್ಮ ಚಿಕ್ಕಪ್ಪರು ಇದೇ ಮಾತು ಹೇಳೋದು. ಹಾ ಸರ್, ಯಾಕಂದ್ರೆ ಅವರು ಒಂದು ಎಷ್ಟೊಂದು ಸ್ಥಾನದಲ್ಲಿದ್ದಾರೆ. ನಾವು ಅವ್ರಿಗೆ ಯಾವುದೇ ಥರ ಧಕ್ಕೆ ಆಗ್ಬಾರ್ದು ಅನ್ನೋ ಒಂದು ಇದರಿಂದ ಹೋಗ್ತಾ ಇದ್ದೀವಿ.